ಆಗಲೇ ರೆಕ್ಕೆಗಳು ಬಂದ್ಬಿಟ್ಟು ಹಾರಾಡ್ತವ್ರೆ ದರ್ಶನ್ ಅವ್ರದ್ದು ಫೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಈ ಬಾರಿ ಕನ್ನಡ ಚಿತ್ರರಂಗ ಈ ಬಾರಿ ಅಂದರೆ 2023ನಲ್ಲಿ ಅಂಥ ಹೇಳ್ಕೊಳ್ಳುವಂಥ ಚಿತ್ರ ಯಾವುದು ಬಿಡುಗಡೆ ಆಗಲಿಲ್ಲ. ಆದರೆ ವರ್ಷದ ಕೊನೆ ಅಂತ್ಯದಲ್ಲಿ ಬಿಡುಗಡೆ ಆದಂತಹ ಚಿತ್ರ ಕಾಂತಾರ ಸಿನಿಮಾ ತೂಫಾನ್ ಬಂದಂಗೆ ಬಂತು, ಬಿರುಗಾಳಿ ಬಂದಂಗೆ ಬಂತು ಅಂತಲೇ ಹೇಳ್ಬೋದು. ಆದರೆ ಈ ನಡುವೆ ಒಂದಿಷ್ಟು ಕಾಂಟ್ರವರ್ಸಿಗಳು ಈಗ ಸ್ಟಾರ್ಟ್ ಆಗ್ತಾ ಇದೆ. ಏನು ಅಂದರೆ ಕಾಟೇರ ಸಿನಿಮಾ ಸಂಬಂಧಪಟ್ಟಂತಹ ಕಲೆಕ್ಷನ್ ಸಾಕಷ್ಟು ಇಶ್ಯೂಗಳು ಆಗ್ತಾಯಿದೆ. ಇದಕ್ಕೆ ಕಾರಣ ಏನು ಅಂದರೆ ರಾಕ್ಲೈನ್ ವೆಂಕಟೇಶ್ ಅವರು ಒಂದೇ ಮಾಧ್ಯಮಕ್ಕೆ ಅಲ್ಲ ಸಾಕಷ್ಟು ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆ. ಸುಮಾರು ಫಸ್ಟ್ ಡೇ ಈ ಸಿನಿಮಾ 20 ಕೋಟಿ ಕಲೆಕ್ಷನ್ ಮಾಡ್ತು, ಸೆಕೆಂಡ್ ಡೇ ಒಂದು 17 ಕೋಟಿ ಕಲೆಕ್ಷನ್ ಮಾಡ್ತು, ಸುಮಾರು 20 ಕೋಟಿ ಮೂರನೇ ದಿನ ಕಲೆಕ್ಷನ್ ಮಾಡ್ತು ಅಂತ ಸಾಕಷ್ಟು ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೋ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದವರು ಸಾಕಷ್ಟು ಜನ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ರು. ಆದರೆ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಹೇಳಿಕೆ ಕೊಟ್ಟರು, ಅಷ್ಟು ಕಲೆಕ್ಷನ್ ಆಗಿಲ್ಲ, ಅಷ್ಟಾಗಿದ್ರೆ ನಂಗೆ ಖುಷಿ, 100 ಕೋಟಿ ಆದರೆ ನನಗೆ ಖುಷಿ ಅಂತ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಸಾಕಷ್ಟು ಟ್ರೋಲ್ಗಳು ಉಂಟಾಗ್ತಾ ಇದೆ, ಸಾಕಷ್ಟು ಕಾಂಟ್ರವರ್ಸಿಗಳು ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ವಾಸ್ತವ ನಿಜ ಏನಿದೆ, ಆದರೆ ಕಾಂತಾರ ಚಿತ್ರ ನಿಜವಾಗ್ಲೂ ಅಷ್ಟು ಕಲೆಕ್ಷನ್ ಮಾಡಿದ್ಯೋ ಇಲ್ವೋ, ಆದರೆ ಕಲೆಕ್ಷನ್ ಮಾಡಿದರೆ ಎಷ್ಟು ಮಾಡಿರ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ದರೆ ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಮೇಯ್ನು ವಿಚಾರಕ್ಕೆ ಹೋಗ್ಬಿಡೋಣ. ದರ್ಶನ್ ಅವರ ಸಾಕಷ್ಟು ಹಿಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿತ್ತು ಅಂತ ಸಾಕಷ್ಟು ಅಭಿಮಾನಿಗಳು ಹೇಳಿದರು, ಸಾಕಷ್ಟು ಪ್ರೇಕ್ಷಕರು ಹೇಳಿದರು. ಅಷ್ಟೇ ನಿಜವಾಗ್ಲೂ ಸಿನಿಮಾ ಅಷ್ಟೇ ಚೆನ್ನಾಗಿತ್ತು. ನಾನು ಸಹಿತ ಹೋಗಿ ನೋಡ್ಕೊಂಬಂದು ತುಂಬ ಚೆನ್ನಾಗಿತ್ತು. ದರ್ಶನ್ ಅವರ ಹಿಂದಿನ ಸಿನಿಮಾಗಳು ಕ್ರಾಂತಿ ಆಗಲಿ, ಸಾಕಷ್ಟು ಹಿಂದಿನ ಸಿನಿಮಾಗಳು ರಾಬರ್ಟ್ ಚೆನ್ನಾಗಿತ್ತು. ಅದಕ್ಕಿಂತ ಹಿಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ಕಾಟೇರ ಸಿನಿಮಾ ನಿಜಕ್ಕೂ ಅಷ್ಟೇ ಚೆನ್ನಾಗಿ ದರ್ಶನ್ ಅವರ ತುಂಬ ಚೆನ್ನಾಗಿ ದರ್ಶನ್ ಅವರ ಕತೆಗೆ ಆಗಲಿ, ಅವರ ಕಮರ್ಷಿಯಲ್ ಎಲಿಮೆಂಟ್ಸ್ಗೆ ಆಗಲಿ, ಕಥೆನೇ ಆಗಲಿ, ತರುಣ್ ಸುಧೀರ್ ಅವರು ತುಂಬ ಚೆನ್ನಾಗಿ ಕಥೆಯನ್ನು ಕಟ್ಕೊಟ್ಟಿದ್ದಾರೆ. ಅಂಥ ಕಂಟೆಂಟ್ ಇರುವಂಥ ಸಿನಿಮಾವನ್ನೇ ಕಟ್ಕೊಟ್ಟಿದ್ದಾರೆ. ಜನಕ್ಕೆ ಏನು ಅಂದರೆ ದರ್ಶನ್ ಅವರ ಸಿನಿಮಾ ನೋಡ್ಕೊಬೇಕು ಅಂದರೆ ಬರೀ ಬಿಲ್ಡಪ್ಸು ಅನ್ನೋ ಒಂದು ಮೈಂಡ್ ಸೆಟ್ಟೇ ಇರುತ್ತೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಬಿಟ್ಟು ಬೇರೆ ಪ್ರೇಕ್ಷಕರಿಗೆ ಆ ರೀತಿ ಅಂತಲೇ ಇರುತ್ತೆ. ಬಟ್ ನಿಜವಾಗ್ಲೂ ಕಾಟೇರ ಸಿನಿಮಾಲಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಯಾರು ನೋಡಿಲ್ಲ ಇನ್ನೂ ಹೋಗಿ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ ವಿಚಾರ ಸೈಡ್ಗೆ ಇಟ್ಬಿಡೋಣ, ಕಲೆಕ್ಷನ್ ವಿಚಾರಕ್ಕೆ ಹೋಗ್ಬಿಡೋಣ. ಸಾಕಷ್ಟು ಜನಕ್ಕೆ ಏನು ಅಂದರೆ ಒಂದು ಕನ್ಫ್ಯೂಷನ್, ಯಾಕೆಂದರೆ ರಾಕ್ಲೈನ್ ವೆಂಕಟೇಶ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು, ಸ್ವತಃ ಒಬ್ಬರು ಪ್ರೊಡ್ಯೂಸರೇ ಬಂದು ಆ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಸಾಕಷ್ಟು ಕಾಂಟ್ರವರ್ಸಿಗಳು ಆ ಕಾರಣಕ್ಕೋಸ್ಕರನೇ ಉಟ್ಕೊಳ್ತಾ ಇದೆ. ಸಾಕಷ್ಟು ಜನ ಹಿಂಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಭಯ, ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಆ ರೀತಿ ಏನೂ ಇಲ್ಲ. ಅದೆಲ್ಲ ಸುಮ್ಮನೆ ಏನೋ ಅವ್ರು ತಮಾಷೆ, ಕೆಲವೊಂದಿಷ್ಟು ಅಭಿಮಾನಿಗಳು ತಮಾಷೆಗೆ ಕಮೆಂಟ್ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಏನು ಬಹಳ ಖುಷಿ ಪಟ್ಬಿಡೋರೆ, ಕಲೆಕ್ಷನ್ನು ಫೇಕು, ಹಿಂಗೆ ಆಗಲೇ ರೆಕ್ಕೆಗಳು ಬಂದ್ಬಿಟ್ಟು ಹಾರಾಡ್ತವ್ರೆ ದರ್ಶನ್ ಅವ್ರದ್ದು ಫೇಕು, ಕಾಟೇರ ಸಿನಿಮಾದ ಫೇಕು ಹಿಂಗೆ ಅಂತ. ಅವರು ಕನ್ಫ್ಯೂಷನಲ್ಲಿದ್ದೀನಿ ಅಂತ ಹೇಳಿದ್ದೆ ಹೊರತು ಇಷ್ಟು ಕಲೆಕ್ಷನ್ ಆಗಿಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿಲ್ಲ, ಆಯಿತಾ. ಕನ್ಫ್ಯೂಷನಲ್ಲಿದೆ ಅಂತ ಅವ್ರು ಹೇಳ್ಕೊಂಡಿರೋದು. ತರುಣ್ ಸುಧೀರ್ ಅವರು ಅಷ್ಟೇ, ಫೈನಾನ್ಷಿಯಲಿ ನಮ್ಗೆ ಅಷ್ಟು ಗೊತ್ತಿರಲ್ಲ. ನನಗೆ ಡೈರೆಕ್ಷನ್ ಟೀಮು, ಟೆಕ್ನಿಕಲ್ ಟೀಮ್ ಅಷ್ಟೇ ನನಗೆ ಗೊತ್ತಿರುವಂಥದ್ದು. ಫೈನಾನ್ಷಿಯಲ್ ನನಗೇನು ಐಡಿಯಾ ಇಲ್ಲ ಅಂತ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ನನಗೆ ಕನ್ಫ್ಯೂಷನ್ ಇದೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅವ್ರು ಹೇಳ್ಕೊಂಡಿರೋದು ಹೊರತು ಅಷ್ಟು ಕಲೆಕ್ಷನ್ ಆಗಿಲ್ಲ ಅಂತ. ನೀವೇನು ದರ್ಶನ್ ಅವ್ರ ಸಿನಿಮಾ ಏನೇ ದಾಖಲೆ ಮಾಡುತ್ತೋ ಬಿಡುತ್ತೋ ಕಾಟೇರ ಸಿನಿಮಾ ನಮ್ಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ರಿಲೀಸ್ ಆಗ್ಬೋದು. ಈ ಐಪ್ ನೋಡ್ತಾ ಇದ್ರೆ ಸಾಕಷ್ಟು ಲ್ಯಾಂಗ್ವೇಜ್ಗಳಲ್ಲೇ ರಿಲೀಸ್ ಆಗ್ಬೋದು, ಇಲ್ಲ ಅಂದರೆ ಆಗ್ದಲೇ ಇರ್ಬೋದು. ಬಟ್ ಪ್ರೊಡ್ಯೂಸರ್ಗೆ ಹಾಕಿರುವಂಥ ದುಡ್ಡು ಅದು ಬಂದರೆ ಸಾಕು, ಆ ಸಿನಿಮಾ ಗೆದ್ದಿದೆ ಅಂತಲೇ ಅರ್ಥ, ಆಯಿತಾ. ಪ್ರೊಡ್ಯೂಸರು ಒಂದು 20 ಕೋಟಿ ಸಿನಿಮಾ, 20 ಕೋಟಿನ XYZ ಎಷ್ಟು ಹಾಕಿ ಮಾಡಿದಾರೋ ಗೊತ್ತಿಲ್ಲ ನಮಗೆ. 20 ಕೋಟಿ ಸಿನಿಮಾ ಹಾಕಿ ಮಾಡಿದ್ದಾರೆ, ಅವ್ರಿಗೆ 40-50 ಕೋಟಿ ಬಂತು ಅಂದರೆ ಆ ಸಿನಿಮಾ ಗೆದ್ದಂತೆ ಲೆಕ್ಕ. ಆ ಸಿನಿಮಾ ಗೆದ್ದಿದೆ. ಸಾಕಷ್ಟು ಜನ ಏನು ಅಂದರೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಏನಂತ ಕಾಟೇರ ಸಿನಿಮಾ ಫೇಕು, ಆ ಫಿಲಮ್ ಫ್ಲಾಫೇ ಆಗಿದೆ ಅಂತಲೇ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿದ್ದೆ. ಅವರು ಹೊಸ ದಾಖಲೆ ಕಾಟೇರ ಸಿನಿಮಾ ಮಾಡೇ ಮಾಡುತ್ತೆ, ನಮಗೆ ನಂಬಿಕೆ ಇದೆ, ಈ ಸಿನಿಮಾ 100 ಕೋಟಿ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಅವರು ಕನ್ಫ್ಯೂಷನಲ್ಲಿದ್ದಾರೆ ಹೊರತು ಇಷ್ಟ ಆಗಿಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿಲ್ಲ. ಕೆಲವೊಂದಿಷ್ಟು ಜನ ದರ್ಶನ್ ಅವ್ರ ಕಂಡ್ರೆ ಆಗದಲ್ಲೇ ಇರೋರು ಕೆಲವೊಬ್ರು ಈ ಥರ ಟ್ರೋಲ್ ಮಾಡೋದು ಬಿಟ್ಟು ನಿಮಗೆ ಏನೇನು ಕೆಲಸ ಇರುತ್ತೋ ಆ ಕೆಲಸಗಳನ್ನ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇಡಿ ಅಂತ ಹೇಳ್ತಾ, ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ, ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ,
ನೀವು ಈ ರೀತಿ ಮಾಡೋದ್ರೆ ದರ್ಶನ್ ಅವ್ರದ್ದು ಏನು ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮ್ಮ ಅಕಸ್ಮಾತ್ ನಮ್ಗೆ ಏನಾದ್ರು ಪ್ರಶ್ನೆಗಳನ್ನು ಪ್ರಶ್ನಿಸ್ಬೋದು ಅಂದರೆ, ನಿಮ್ಮ ಪ್ರಕಾರ ಪ್ರಶ್ನಿಸಬೇಕು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಶ್ನಿಸ್ಬೋದು. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನವ ನವೀನ ಜೀವನ.